ಭಜನೆ ಪದಗಳ ಬಗ್ಗೆ ಖಂಡಿತವಾಗ್ಲೂ ಒಂದ್ ಮಾತು ಹೇಳಲೇಬೇಕು. ಈ ಜನಸಾಮಾನ್ಯರು ಹಾಡ್ತಾರಲ್ಲ, ಅವ್ರಿಗೆ ವೇದಿಕೆ ಇರಲ್ಲ, ಎಲ್ಲಿ ಹಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ನೇರವಾಗಿ ಭಜನೆ ಮನೆಗೆ ಹೋಗ್ತಾರೆ, ಮನಸ್ಸು ತುಂಬಷ್ಟು ಹಾಡ್ತಾರೆ. ಅವರ ಹಾಡಿನ ದಾಹವನ್ನ ತೀರ್ಸೋಂಥದ್ದೇ ಈ ಭಜನಾ ಪದಗಳು. ಇವತ್ತು ಅಂತ ಒಂದು ಆನಂದ ನಮ್ಗೆ ಚೆನ್ನಪ್ಪ ಕೊಟ್ಟಿದ್ದಾರೆ. ಅಂಡ್ ಚೆನ್ನಪ್ಪ ಕೂಡ ಭಜನಾ ಪದವನ್ನ ಹಾಡ್ಕೊಂಡೇ ಬೆಳೆದು ಬಂದಂತ ಒಂದು ಹುಡುಗ. ಆ ಭಜನಾ ಪದ ಹಾಡಿನೇ ಜನರ ಮನಸ್ಸನ್ನ ಗೆದ್ದು ಸರಿಗಮಪನ ಗೆದ್ದಿರೋಂಥ ಚಿನ್ನದಂತ ಹುಡುಗ ನಮ್ಮ ಚೆನ್ನಪ್ಪ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ನನಗೆ ಅವಾಗ ಬಂದಾಗಿಂದ ಭಜನೆ ಹಾಡು ಹಾಡಬೇಕು ಅಂತ ಭಾಳ ಆಸೆ ಇತ್ತು. ಯಾಕೆಂದರೆ ಜೀವನದಲ್ಲಿ ಸಂಗೀತ ಅಂತ ಸ್ಟಾರ್ಟ್ ಆಗಿದ್ದೆ ಇದು ಭಜನಾ ಹಾಡುಗಳಿಂದ. ಅದು ನಮ್ಮ ಮಾವ, ಸೋದರ ಮಾವ ಅವ್ರು ಇಲ್ಲ ತಿರ್ಕೊಂಡಿದ್ದಾರೆ. ಅವ್ರ ಮಗ ಗೌಡಪ್ಪ ಅಂತಿದ್ದ, ಅವನಿಗೆ ಒಂದು ನಾಟಕ ಪಾರಿಜಾತ ಕಂಪನಿಲಿ ನಾರದನ್ ಪಾರ್ಟು ಅದು ಮಾಡ್ಸಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ರು. ನಾನು ಸ್ಕೂಲ್ಗೆ ಹೋಗ್ಬೇಕಾರೆ ಏನೋ ಮಾಡ್ತಾರಲ್ಲ ಅಂದ್ಬಿಟ್ಟು ನಿಂತ್ಕೊಂಡು ನೋಡ್ಬೇಕಾರೆ ಅವನಿಗೆ ಅದು ಏನೋ ಒಂದು ಸಂಗತಿ ಹೇಳ್ಕೊಡ್ತಾ ಇದ್ರು, ನೋಡಿತಾ ಇರಲಿಲ್ಲ. ನನ್ನ ಮಮ್ಮನ ಹಾಡ್ಲಿ ಅಂತ ಹೇಳಿ ಹೋಗಿ ಹಾಡಿದೆ. ಆ ನಾಟಕದ ಮಾಲಕರು ಬಂದು ಇವನು ಚಲೋ ಆಡ್ತಾನಲ್ಲ ಅಂತ ಅವರು, ಇವ್ ನಮ್ಮ ತಂಗಿ ಮಗ ಆಡ್ರಿ ಅಂತ ನಮ್ಮ ಮಾಮ. ಅವಾಗಿಂದ ಹಂಗಾರೆ ಇವ್ನು ಬೇಡ ಅವನೇ ತಗೊಂಡ್ಬಿಡ್ರಿ ಅಂತ ಹಂಗೆ ನಾನು ಎಂಟರ್ ಆಗಿದ್ದು. ಹಂಗೆ ನಿನ್ ಜರ್ನಿನೂ ಶುರು ಆಗಿದ್ದು. ನಾಟಕ ಸ್ಟಾರ್ಟ್ ಮಾಡಿ ನಾರದನ್ ಪಾರ್ಟ್ ಮಾಡ್ತಿದ್ದೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಭಜನಾ ಹಾಡುಗಳನ್ನ ಮಾಮ ಹೇಳ್ಕೊಟ್ಟಿದ್ರಿ, ಅವ್ರು ಇಲ್ಲ ಈಗ. ಮಾಮ ಎಲ್ಲೇ ಇರ್ರಿ, ಚೆನ್ನಾಗಿರ್ರಿ, ನಿಮ್ಮಿಂದ ನಾನು ಇಲ್ಲಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಪ್ಪ, ನೀವು ಇದೇ ರೀತಿ ಹಾಡುಗಳನ್ನ ಹಾಡ್ಕೊಂಡು ಬೆಳ್ಕೊಂಡು ಬಂದ್ರಿ. ಇವತ್ತು ಮತ್ತೆ ಈ ವೇದಿಕೆಯಲ್ಲಿ, ನಿಮ್ಮ ವೇದಿಕೆಯಲ್ಲಿ ಆ ಹಾಡನ್ನ ಹಾಡುವಂತ ಅವಕಾಶವನ್ನ ಪಡ್ಕೊಂಡಿದ್ದೀರಾ. ಸೊ ಎಷ್ಟು ಚೆನ್ನಾಗಿ ಹಾಡಿದ್ರಿ ಅನ್ನೋದನ್ನ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ವಿಪಿ ಸರ್. ವಾವ್ ಚೆನ್ನಪ್ಪ, ಇಂಥ ಹಾಡುಗಳಿಗೆ ವಿಶೇಷವಾಗಿ ನಿನ್ನ ಧ್ವನಿ, ನಿನ್ನ ಒಂದು ಪರ್ಸನಾಲಿಟಿ, ನಿನ್ನ ಬಾಡಿ ಲ್ಯಾಂಗ್ವೇಜು, ನಿನ್ನ ಕಥೆ, ನಿನ್ನ ಗತ ಎಲ್ಲವೂ ಬಹಳ ಒಂದು ರೀತಿ ಹೊಂದ್ಕೊಳ್ಳುತ್ತೆ. ಸೊ ಹಾಗಾಗಿ ನೀನು ಈ ರೀತಿ ಹಾಡುಗಳನ್ನ ಪ್ರಸ್ತುತಪಡಿಸಿದಾಗ ಅದರಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಪರಿಣಾಮ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಗುರುವೆ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್. ಚೆನ್ನಪ್ಪ ಅವರೇ, ಒಂದು ಒಳ್ಳೆ ತತ್ವಪದ ಬಹಳ ಇದೆ ಅಲ್ಲ. ಇನ್ನು ನಾರ್ತ್ ಅಲ್ಲಿ ಭಜನಾ ಮಂಡಳಿಗಳು ಇಲ್ಲೂ ಕೂಡ ಬಹಳಷ್ಟು ಈ ಗಣೇಶ ಹಬ್ಬ ಆದ್ರೆ ಅಥವಾ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಕೂರಿಸಿದಾಗೆಲ್ಲ ಎಷ್ಟೊಂದು ಜನ ಬಂದ ಆ ಒಂದು ನ್ಯಾಚುರಲ್ ಫೀಲ್ ಖಂಡಿತಲ್ಲೂ ನಿಮ್ಮ ವಾಯ್ಸ್ ಅಲ್ಲಿ ಇತ್ತು. ನೀವು ಹಾಡ್ಬೇಕಾದ್ರೆ ನಮಗೂ ಬಹಳಷ್ಟು ನೆನಪುಗಳು ಕಾಡ್ತಿತ್ತು. ಬಹಳ ಚೆನ್ನಾಗಿ ಹಾಡಿದ್ವಿ ಚೆನ್ನಪ್ಪ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇದು ತುಂಬ ಚೆನ್ನಾಗಿ ಹಾಡ್ತಿದ್ದೇನೆ. ನೀನು ಇದನ್ನ ಡೆವಲಪ್ ಮಾಡ್ಬೋದಪ್ಪ ಭಜನಾ ಗೀತೆಗಳನ್ನ. ಇವತ್ತೇನು ಯೂಟ್ಯೂಬ್ ಅದು ಇದೆಲ್ಲ ಬೇಕಾದಷ್ಟು ಅನುಕೂಲಗಳಿದೆ. ಒಂದು 4-5 ಭಜನಾ ಪದ್ಯಗಳು ಸ್ವಲ್ಪ ಶ್ರುತಿಬದ್ಧವಾಗಿ ಹಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ಬೋದಲ್ಲ. ಬಾ, ನಮ್ಮ ಸ್ಟುಡಿಯೋ ಫ್ರೀಯಾಗಿ ಕೊಡ್ತೀನಿ, ಮಾಡು. ಮಳೆರಾಯನ ಬಗ್ಗೆ ಜನಪದ ಗೀತೆಗಳಲ್ಲಿ ಎಷ್ಟೋ ಹಾಡುಗಳಿವೆ. ಅದರಲ್ಲಿ ಇದು ಕೂಡ ಬಹಳ ಸುಂದರವಾದಂತಹ ಹಾಡು. ನಮ್ಮ ಜನಪದರಿಗೆ ಮಳೆ, ನೀರು, ಹೊಳೆ, ನದಿ, ಹಸಿರು, ಚಿಗುರು ಇದೆಲ್ಲ ಒಂದು ದೊಡ್ಡ ಆಸ್ತಿ. ಅವರ ಜೀವನ ಪ್ರೀತಿಯನ್ನ ನಾವು ಈ ವೇದಿಕೆ ಮೂಲಕ ಮೆಚ್ಚಲೇಬೇಕು. ಅಂತಹದೊಂದು ಸೊಗಸಾದ ಗೀತೆಯನ್ನ ಸುಹಾನ ಅವರು ಇವತ್ತು ನಮಗೋಸ್ಕರ ಹಾಡಿದರೆ. ಸುಹಾನ ಅವರಿಗೆ ಬರಲಿ ಚಪ್ಪಾಳೆ ಪ್ಲೀಸ್. ವಿಪಿ ಸರ್, ಮಳೆ ಹಾಡು. ಸುಹಾನ ಅವರೇ, ನೀವು ಈ ವಿಷಯದಲ್ಲಿ ಬಹಳ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವು ಬಹಳ ಸ್ಟಡಿ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಕನ್ನಡದಲ್ಲಿ ಅನೇಕ ವಿಷಯಗಳನ್ನು ಕುರಿತು ತಾವು ಒಂದು ಕೆಲಸ ಮಾಡ್ತಾ ಇದ್ದೀರಾ. ಅವೆಲ್ಲ ಇಲ್ಲಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸರ್. ಧನ್ಯಜಿ. ಸುಹಾನ ಅವರದ್ದು ಕೂಡ ಒಂದು ಫೋಕ್ ಸಾಂಗ್ಸ್ ಇದ್ದಾಗ ಅವರು ಶಿ ಈಸ್ ಮೋರ್ ಇನ್ ಟು ದ ಡ್ರಾಮಾ, ನಾಟಕಗಳಿಗೆ ಹಾಡಂಥದ್ದು. ಅಂಡ್ ಒಂದು ಯುನಿಕ್ ವಾಯ್ಸ್ ಖಂಡಿತವಲ್ಲೂ ಈ ಹಾಡಲ್ಲೂ ಕೂಡ. ಅಂಡ್ ನಿಮ್ದೇ ಆದ ಒಂದು ರೇಂಜ್ ಅಲ್ಲಿ ಆರ್ ಸೋ ಕಂಫರ್ಟಬಲ್. ಆ ರೇಂಜ್ ಅಲ್ಲಿ ಇದ್ರೆ ಖಂಡಿತವಲ್ಲೂ ಚೆನ್ನಾಗಿ ಇರುತ್ತೆ ನಿಮ್ಮ ಸಿಂಗಿಂಗು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಚ್. ಶಿಶುನಾಳ ಶರೀಫರ ಇನ್ನೊಂದು ಜನಪ್ರಿಯ ಗೀತೆ. ದೇಹವನ್ನ ದೇವಾಲಯಕ್ಕೆ ಹೋಲಿಸಿದ್ದಾರೆ. ದೇಹ ದೇವಾಲಯ ಆದ್ರೆ ಶ್ರಮ ಅಲ್ಲಿನ ದೇವರಾಗ್ತಾ ಇದ್ದ. ಸೊ ಅಂತ ಅದ್ಭುತವಾದಂತ ಗೀತೆನ ಇವತ್ತು ದರ್ಶನ್ ಹಾಗೂ ನಮ್ಮ ಮೆಹಬೂಬ್ ಸಾಬ್ ಅವರು ಹಾಡಿದ್ದಾರೆ. ಈ ಹಾಡುಗಾರಿಕೆ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ವಿಪಿ ಸರ್. ಮೆಹಬೂಬ್ ಸಾಹೇಬ್ರ, ನಮಸ್ತೆ ಸರ್. ಬಹಳ ಸುಂದರವಾಗಿದೆ ಈ ಪರಿಸರ. ಒಂದು ವಿದ್ಯೆಯ ಒಂದು ಉತ್ಸವ. ನನಗೆ ಕಲ್ತಿದ್ದು ನಿನಗೆ ಕಲಿಸ್ತೀನಿ, ನಿನಗೆ ಗೊತ್ತಿರೋದು ನನಗೆ ಕಲಿಸು ಅನ್ನೋ ಈ ಒಂದು ಅಭ್ಯಾಸ ಏನಿದೆ ಬಹಳ ಸುಂದರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಾಹೇಬ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಭಾಳ ಒಳ್ಳೆಯ ಗಾಯನ, ಒಳ್ಳೆ ಗಾಯನ ಕಣೆ. ಇಬ್ಬರದು ತೂಕವಾಗಿತ್ತು, ಮಧುರವಾಗಿತ್ತು, ಭಾವಪೂರಿತವಾಗಿತ್ತು. ನಾವು ಈ ವೇದಿಕೆಯಲ್ಲಿ ಕನ್ನಡ ಸುಗಮ ಸಂಗೀತದ ಪರಂಪರೆಗೆ ಈ ಶಿಶುನಾಳರು ಹೇಗೆ ಬಂದರು ಅನ್ನೋದೊಂದು ಕುತೂಹಲ ಇದೆ. ಅದೇನಂದ್ರೆ, ಭಾವಗೀತೆಗಳ ಕ್ಯಾಸೆಟ್ಗಳೆಲ್ಲ ಬರ್ತಾ ಇದ್ದಂಥ ಕಾಲದಲ್ಲಿ ಲಕ್ಷ್ಮೀನಾರಾಯಣ್ ಭಟ್ರು ಕವಿಗಳು ಅವರು ಒಂದು ಕಲ್ಲು ಸಕ್ಕರೆ ಅಂತ ಒಂದು ಕ್ಯಾಸೆಟ್ ಮಾಡಿದ್ರು. ಅದರಲ್ಲಿ ಶಿಶುನಾಳರ ಒಂದು ಗೀತೆಯನ್ನು ಸಂಯೋಜಿಸಿ ಸೇರಿಸ್ಬಿಟ್ರು. ಅದು ತುಂಬಾ ಪರಿಣಾಮ ಬೀರಿ ಮುಂದಕ್ಕೆ
ಅಶ್ವಥ್ ಅವರಿಗೆ ಅದು ತುಂಬಾ ಪ್ರಭಾವ ಬೀರಿತು. ಇದೇ ಹಾಡನ್ನು ಆಮೇಲೆ ಅವ್ರು ಕಂಪೋಸ್ ಮಾಡಿದ್ರು, ಅಶ್ವಥ್ ಅವರು. ಅಲ್ಲಿಂದ ಅಶ್ವಥ್ ಅವರ ಧ್ವನಿಗೆ ಶಿಶುನಾಳ ಒಬ್ಬನೇ ಸೂಟ್ ಆಗಿದೆ ಆ್ಯಕ್ಚುಲಿ. ಆಮೇಲೆ ಅಲ್ಲಿಂದ ಶಿಶುನಾಳನೂ ಅಮರರಾದ, ಅಶ್ವಥ್ ಅವರು ಅಮರರಾದರು. ಅವ್ರ ಥರ ಕಂಪೋಸ್ ಮಾಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇಬ್ಬರು ಅಶ್ವಥ್ ಅವರ ಹೆಸರು ಉಳಿಸಿದ್ರಿ ಮತ್ತು ಲಕ್ಷ್ಮೀನಾರಾಯಣ್ ಭಟ್ಟರ ಆಶಯವನ್ನು ಉಳಿಸಿದ್ರಿ ಮತ್ತು ಸರಿಗಮಪ ಚಾಂಪಿಯನ್ಶಿಪ್ ವೇದಿಕೆಗೆ ದೊಡ್ಡ ಗರಿಯನ್ನು ತಂದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೆಲವೊಂದು ಪರ್ಫಾರ್ಮೆನ್ಸು ಒಂದು ಮೌನವನ್ನ ಇಲ್ಲಿ ವೇದಿಕೆ ಮೇಲೆ ಆವರಿಸಿಸ್ಬಿಡುತ್ತೆ. ಅಂಥ ಮೌನ ಇವತ್ತು ಕಾಸರ್ ಅವರ ಪರ್ಫಾರ್ಮೆನ್ಸ್ ಇಂದ ಮತ್ತೆ ಇಲ್ಲಿ ಕಾಡ್ತು. ನಾವು ಮಾತಾಡ್ಬೇಕಂತ ಅನ್ಸಿದ್ರು ಕೂಡ ಆ ಮಾತುಗಳು ಭಾರ ಆಗ್ತಾ ಇದೆ, ಮೌನವೇ ಎಲ್ಲ ಕಡೆ ತೇಲ್ತಾ ಇದೆ. ಕರುಳು ಮಿಡಿಯುವಂತ ಹಾಡು ಈ ಹಾಡು. ಒಂದೇ ಸಾಲಲ್ಲಿ ತಾಯಿ ಅಂದ್ರೆ ದೇವ್ರು ಅನ್ನೋ ಒಂದು ಮಹತ್ತರವಾದಂಥ ವಿಷಯವನ್ನ ಹೇಳ್ಬಿಡುತ್ತೆ. ಅಂತ ಹಾಡನ್ನ ಕಾಸರ್ ಇವತ್ತು ಹಾಡಿದಕ್ಕೆ ನಿಮಗೆ ಧನ್ಯವಾದಗಳು. ವಿಪಿ ಸರ್. ಕಾಸರ್ ಅವರ ನಮಸ್ತೆ ಸರ್. ಬಾಬಾ, ನಿಮ್ಮ ತಾಯಿಯವರು? ಸರ್, ನಮ್ಮ ತಾಯಿಯವರಿಲ್ಲ, ಅಪ್ಪನೂ ಇಲ್ಲ, ತಾಯಿನೂ ಇಲ್ಲ ಸರ್. ನಾನು ಸರಿಗಮಪಕ್ಕೆ ಬರೋಕ್ಕೆ ಮುಂಚೆನೇ 1.5 ವರ್ಷ ಹಿಂದೆ ಹೋದ್ರು. ಇಲ್ಲಿಗೆ ಸುಮಾರು ಈಗ ಒಂದು 7-8 ವರ್ಷ ಆಯ್ತು ಸರ್. ಖಂಡಿತವಾಗಿಯೂ ಇವತ್ತು ನೀವು ಹಾಡಿದ ಆ ಭಾವನೆ ನಿಮ್ಮ ತಾಯಿಗೆ ತಲುಪಿರುತ್ತೆ ಅಂತ ಹೇಳಬಲ್ಲೆ ಅಷ್ಟೇ. ಥ್ಯಾಂಕ್ ಯು ಕಾಸರ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್. ಕಾಸರ್ ಅವರೇ, ಅದ್ಭುತವಾದ ಗಾಯನ ಕಾಸರ್ ಅವರೇ, ಎರಡನೇ ಮಾತಿಲ್ಲ. ಥ್ಯಾಂಕ್ ಯು ಸರ್. ಈ ಹಾಡಿನ ಸಾಹಿತ್ಯ ಒಂದು ತಾಯಿಯ ಜರ್ನಿ, ಕಂಪ್ಲೀಟ್ ಜರ್ನಿನ ಹೇಳುತ್ತೆ. ಖಂಡಿತವಲ್ಲೂ ಇದು ಎಷ್ಟು ವರ್ಷಗಳಾದರೂ ಹಾಗೆ ಉಳಿಯಂತ ಹಾಡು. ಎಷ್ಟೇ ಜನ್ರೇಷನ್, ಎಷ್ಟೇ ಸ್ಟೈಲ್, ಏನೇ ಚೇಂಜ್ ಆದ್ರೂ ಈ ಹಾಡಲ್ಲಿರೋ ಭಾವನ ಅಳಿಸೋಕ್ಕಾಗದೇ ಇಲ್ಲ. ಅಷ್ಟು ಅದ್ಭುತವಾದ ರಾಗ ಸಂಯೋಜನೆ, ಸಾಹಿತ್ಯ ನಿಮ್ಮ ಕಂಠದಲ್ಲಿ ಕೇಳಬೇಕಾದ್ರೆ ಬಹಳ 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 ಸ್ಪೆಷಲ್ ಆಗಿತ್ತು, ಬಹಳ ದೈವಿಕವಾಗಿತ್ತು. ಆಲ್ ದಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಟ್ ಕಾಸ, ನಿಮಗೆ ನೆನಪಿದ್ಯಾ ಆಗ ಅಮ್ಮ ಇದ್ದಾಗ, ಅವ್ವ ಇದ್ದಾಗ ನಿಮ್ಮ ಹಾಡುಗಳನ್ನು ಕೇಳಿದ್ದುಂಟಾ? ಅವರು ಏನಾದರೂ ಹೇಳಿದ್ರಾ? ನಾನು ಸಂಗೀತ ಕಲ್ತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ. ನಮ್ಮ ತಾಯಿ ಸೋಬಾನ ಪದ, ಜೋಗುಳ ಪದ ಈ ಥರದ್ದೆಲ್ಲ ಹಾಡ್ತಿದ್ರು. ಅಲ್ಲಿ ಊರಲ್ಲಿ ಏನಾದರೂ ಒಂದು ಇಂಥ ಮನೆಯಲ್ಲಿ ಕಾರ್ಯಕ್ಕಿತ್ತು ಬಂದರೆ ನಮ್ಮ ತಾಯಿನ ಕರಿತಿದ್ರು, ಮೊದಲು ಸಕ್ಕುಬಾಯಿನ ಕರ್ರಿ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಹಾಡ್ತಿದ್ರು ಅವರು. ಅವರಿಂದನೇ ನನಗೆ ಈ ಸಂಗೀತ ಬಂದಿದೆ ಅಂತ ಹೇಳ್ಬೋದು. ಅವ್ರು ಹಾಡಿರೋ ಹಾಡುಗಳನ್ನು ಕೂಡ ನನಗೆ ನೆನಪಿದ್ದಾವೆ. ನಿಜ, ಅವರು ಕಷ್ಟ ಕಾಲದಲ್ಲಿದ್ದರು. ನಮ್ಮ ಅಪ್ಪ ಅಮ್ಮ ಇಬ್ಬರು ತುಂಬ ಶ್ರಮಜೀವಿಗಳು. ಅವರು ಕಷ್ಟಪಡಬೇಕಾದ್ರೆ ನಾವು ಒಂದು ಕಾಲ ಮೇಲೆ ನಿಂತಿದ್ದಿಲ್ಲ. ನಾವು ಕಾಲ ಮೇಲೆ ನಿಂತಾಗ ಅವ್ರು ನಮ್ಮ ಜೊತೆ ಇರಲಿಲ್ಲ. ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅಂತಂದರು. ಇವಾಗ ನಮ್ಮ ಜೊತೆ ಇಲ್ಲ. ಅವರ ಆಶೀರ್ವಾದ ಮಾತ್ರ ನಮ್ಮಿಂದಿದೆ. ಯಾವಾಗಲೂ ನಮ್ಮನ್ನು ಆಶೀರ್ವದಿಸ್ರಿ ಅಂತ ಹೇಳಿ ಕೇಳ್ಕೊತೀನಿ.